ಮತ್ತು ಗಾಯ್ಸ್ ಇದು ಪಾರ್ಟ್ 3 ಬಿಸಿನೀರು ಇಟ್ಕೊಂಡಿದ್ದೀವಿ. ಬಿಸಿನೀರು ಚೆನ್ನಾಗಿರುತ್ತೆ. ಆ್ಯಸ್ ಐ ವಾಸ್ ಸೇಯಿಂಗ್ ನಾವು ಇದು ಮಿಕ್ಸ್ ಮಾಡ್ತೀವಿ ಪರ ನಜ್ಜಿಕಾಯಿ ಖಾಲಿ ಮತ್ತು ಪಾನಿ ಚೋಡ ಅಷ್ಟೇ ಹಾಕ್ಕೊಂಡು ಮಿಕ್ಸ್ ಮಾಡ್ತಿರ್ಬೇಕು. ಅದು ಒಂದು ಚಿಕ್ಕ ಗ್ಲಾಸ್ ಆಗೋಷ್ಟು, ಈ ಗ್ಲಾಸ್ ಆಗುವಷ್ಟು ಹಾಕ್ಕೊಂಡಿದ್ರೆ ಸಾಕು. ನೋಡಿ ಗಾಯ್ಸ್, ಸಾಂಬಾರು ಥರ ಆಗ್ತೈತೆ. ಅದನ್ನು ನಾವು ಬಿರಿಯಾನಿ ಮಾಡ್ತಿರೋದು. ಅದ್ರ ಚಿಕನ್ ಗೊಜ್ಜಾಕಿ ಅದು ಸಾಂಬಾರು ಥರ ಆಗುತ್ತೆ, ಗೊಜ್ಜು ಥರ. ಗೊಜ್ಜು ಮತ್ತು ಸಾಂಬಾರು ಎರಡೂ ಆಗುತ್ತೆ. ನಾವು ಗೊಜ್ಜು ಥರ ಮಾಡ್ಕೊಂಡು ತಿನ್ಬೋದು. ಅದಕ್ಕೆ ಅಕ್ಕಿ ಹಾಕ್ಬಿಟ್ರೆ ಬಿರಿಯಾನಿನೂ ಆಗುತ್ತೆ. ಗಾಯ್ಸ್, ಇಲ್ಲಿ ಅಕ್ಕಿ ಇದನ್ನು ತೊಳ್ಕೊಳಕ್ಕೆ ಮರ್ತೋಗ್ಬೇಡಿ ನೀವು. ನಮ್ಮಮ್ಮ ಮಿಕ್ಸ್ ಮಾಡ್ತಿದ್ದಾರಲ್ಲಿ. ಮತ್ತು ಅಮ್ಮಮ್ಮ ಇದಕ್ಕೇನು ಮಾಡಿದೆ? ಅದಕ್ಕೆ ಒಂದು ಸ್ವಲ್ಪ ಮ್ಯಾಗ್ನೇಟ್ ಹಾಕೋಕ್ಕೆ ಇದು ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಗರಂ ಮಸಾಲ, ಸ್ವಲ್ಪ ಅಚ್ಕಾರದ ಪುಡಿ, ಸ್ವಲ್ಪ ಅರಿಶಿನ, ಸಾಂಬಾರು ಪೌಡ್ರ್ ಹಾಕಿದ್ದೀವಿ. ಇದು ಧನಿಯಾ ಪೌಡ್ರ್. ಕಾಯಿಸಿ ನೀಟಾಗಿ ತೊಳ್ಕೊತಿದ್ದೀವಿ. ನಾವು ನಾರ್ಮಲ್ ರೈಸ್ ಮಾಡೋ ಹಂಗೆ ತೊಳ್ಕೊಳ್ಬೋದು, ಆದರೆ ನಾವು ಇಲ್ಲಿ ಜಾಸ್ತಿ ಇದು ಯೂಸ್ ಮಾಡ್ತಿದ್ದೀವಿ ತಾನೆ, ಅದಕ್ಕೆ ಹಂಗೆ ಇಟ್ಟಿದ್ದೀವಿ ತಾನೆ ನಮ್ಮಮ್ಮ. ಇದು ಸ್ವಲ್ಪ ಜಾಸ್ತಿನೇ ಇತ್ತು ರೈಸು, ಯಾಕಂದರೆ ಬಿರಿಯಾನಿಗೆ ಜಾಸ್ತಿ ರೈಸ್ ಬೇಕು. ಇದು ಬೇರೆ ಜಾಸ್ತಿ ಓಕೆ ಅಮ್ಮ. ಸೊ ಓಕೆ ಗಾಯ್ಸ್, ನಾವು ಪಾರ್ಟ್ 4ಗೆ ಹೋಗೋಣ. ಬಾಯ್.